ಬೈರೇಗೌಡ ಮುನಿಯಪ್ಪ ಬಳಿಕ ಟಿಬಿ ಜಯಚಂದ್ರ ಸರದಿ. ಈಗ ಕೇಳಿದ್ದು ಮಂತ್ರಿಗಿರಿ, ಕೊಟ್ಟಿದ್ದು ದೆಹಲಿ ವಿಶೇಷ ಪ್ರತಿನಿಧಿ ಸ್ಥಾನ. ಅದಕ್ಕೆ ಅಸಮಾಧಾನ ಆಗಿದ್ದಾರೆ ಸಚಿವ ಕೃಷ್ಣ ಬೈರೇಗೌಡ. ಮುನಿಯಪ್ಪ ಬಳಿಕ ಟಿಬಿ ಜಯ ಸರದಿ. ಇದು ಕೇಳಿದ್ದು ಮಂತ್ರಿಗಿರಿ, ಕೊಟ್ಟಿದ್ದು ದೆಹಲಿ ವಿಶೇಷ ಪ್ರತಿನಿಧಿ ಸ್ಥಾನ. ಹೈಕಮಾಂಡ್ ನಿರ್ಧಾರಕ್ಕೆ ಟಿಬಿ ಜಯಚಂದ್ರ ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಸಿಎಂ ಹಾಗೆ ಹೈಕಮಾಂಡ್ ಮೇಲೆ ಒತ್ತಡ ಹೇರೋದಕ್ಕೆ ಮುಂದಾಗಿದ್ದಾರೆ ಟಿಬಿ ಜಯ. ಮೊದಲ ಪಟ್ಟಿಯಲ್ಲೇ ಸ್ಥಾನ ಸಿಗುವ ನಿರೀಕ್ಷೆಯಲ್ಲಿ ಟಿಬಿ ಜಯಚಂದ್ರ ಅವರಿದ್ರು, ಬಟ್ ಸಿಗಲಿಲ್ಲ. ಸಂಪುಟ ದರ್ಜನೆ ದೆಹಲಿಯ ವಿಶೇಷ ಪ್ರತಿನಿಧಿ ಸ್ಥಾನ ನೀಡಿದ್ದಕ್ಕೆ ಬೇಸರವನ್ನ ವ್ಯಕ್ತಪಡಿಸಿದ್ದಾರೆ. ಈಗಾಗಲೇ ನೂತನ ಸಚಿವರನ್ನ ಶಾಸಕರಿಂದ ಆಯ್ಕೆ ಮಾಡಿರೋದು, ಜೊತೆಗೆ ಇಬ್ಬರನ್ನ ಶಾಸಕ ಸ್ಥಾನದಿಂದ, ಹಾಗೆ ಈ ಹಿಂದೆ ಇದ್ದಂಥ ಹುದ್ದೆಯನ್ನ ಮುಂದುವರಿಕೆ, ಜೊತೆಗೆ ಹೊಸದಾಗಿ ಹುದ್ದೆಯನ್ನ ಕೊಟ್ಟಿರುವವರಲ್ಲಿ ಅಸಮಾಧಾನ ಭುಗಿಲೆದ್ದಿತ್ತು. ಎಲ್ಲವನ್ನ ಶಮನ ಮಾಡೋದಲ್ಲಿ ಮುಂದಾದ್ರು. ಅದಾದ ನಂತರದಲ್ಲಿ ಈಗ ಟಿಬಿ ಜಯಚಂದ್ರ ಅವರ ಸರದಿ. ಕೃಷ್ಣ ಬೈರೇಗೌಡರು ಕೂಡ ನಗರಾಭಿವೃದ್ಧಿ ಖಾತೆ ಕೊಟ್ಟಿದ್ದು ಹೌದು, ಆದರೆ ಕೆಲವೊಂದಷ್ಟು ಇಲಾಖೆಗಳನ್ನು ಕೈಬಿಟ್ಟಿದ್ದೀರಿ, ಹಾಗಾಗಿ ನಾವು ಹೈಕಮಾಂಡ್ ಹತ್ರ ಮಾತನಾಡ್ತೀವಿ ಅಂತ ಹೇಳಿದ್ರು. ದೆಹಲಿಗೆ ಹೋಗಿ ಬಂದಿದ್ದು ಆಯಿತು. ಇದರ ಮಧ್ಯದಲ್ಲಿ ರಾಜೀನಾಮೆಯನ್ನು ಕೊಟ್ಟಂತ ರಾಮಲಿಂಗಾರೆಡ್ಡಿ ಅವರ ಮನವೊಲಿಕೆಯೂ ಆಯಿತು. ಇದರ ಮಧ್ಯದಲ್ಲಿ ಮತ್ತೆ ಮುನಿಯಪ್ಪ ಅವರು ಕೂಡ ಬೇಸರವನ್ನ ವ್ಯಕ್ತಪಡಿಸಿದ್ರು. ಆಹಾರ ಇಲಾಖೆಯಲ್ಲೇ ಮುಂದುವರಿಸ್ತಾ ಇರೋದಾಗಿ ಬೇಸರವನ್ನ ವ್ಯಕ್ತಪಡಿಸಿದ್ರು. ಇದರ ಮಧ್ಯದಲ್ಲಿ ಟಿಬಿ ಜಯಚಂದ್ರ 7 ಬಾರಿ ಶಾಸಕರಾಗಿದ್ದವರು ಈಗ ಕೆಪಿಸಿಸಿಯಲ್ಲಿ ಸಚೇತಕರಾಗಿ ಕೆಲಸ ಮಾಡ್ತಾ ಇದ್ದಾರೆ. ಈ ಹಿಂದೆ ಕೂಡ ಕೆಪಿಸಿಸಿಯಲ್ಲಿ ಕಾರ್ಯಾಧ್ಯಕ್ಷರಾಗಿ ಕೆಲಸ ಮಾಡಿದ್ರು. ಹಿರಿಯ ನಾಯಕರು ಲಾಬಿ ಮಾಡ್ತಾ ಇದ್ರು. ಮುಂದಿನ ದಿನದಲ್ಲಾದರೂ 2ನೇ ಹಂತದಲ್ಲಿ ಶಾಸಕರಿಂದ ಅಥವಾ ಈಗ ಮಾಡ್ತಿರುವಂಥ ಕೆಲಸದಿಂದ ಮುಂದೆ ಸಚಿವ ಸ್ಥಾನಕ್ಕೆ ನನಗೆ ಹುದ್ದೆಯನ್ನ ಏರಿಸಬೇಕು ಅನ್ನುವಂತಹ ಕೆಲವೊಂದಷ್ಟು ವಿಚಾರಗಳನ್ನು ಮುಂದಿಟ್ಟಿದ್ದಾರೆ. ಈಗಾಗಲೇ ಖಾತೆ ಖ್ಯಾತೆ ಬಹಳ ದೊಡ್ಡ ಮಟ್ಟದಲ್ಲಿ ಚರ್ಚೆ ಆಗ್ತಾ ಇದೆ. ಇದರ ಬೆನ್ನಲ್ಲೇ ಡಿ.ಕೆ. ಶಿವಕುಮಾರ್ ಅವರು ಕೂಡ ನೀತಿ ಆಯೋಗದ ಆಡಳಿತ ಸಭೆ ಜೊತೆಗೆ ಈಗಾಗಲೇ ಬಗೆಹರಿದಿದ್ರೂ ಅಸಮಾಧಾನ ಹೊಗೆ ಆಡ್ತಿರುವಂಥ ಸಚಿವ ಸಂಪುಟದ ವಿಚಾರವಾಗಿ ಚರ್ಚೆ ಮಾಡೋದಕ್ಕೆ ಹೈಕಮಾಂಡ್ ಹತ್ರ ಹೋಗಿದ್ದಾರೆ. ಟಿಬಿ ಜಯಚಂದ್ರ ಅವರಿಗೆ ಈಗಾಗಲೇ ಸಚಿವ ಸ್ಥಾನವನ್ನು ಕೊಡಬೇಕು ಅನ್ನುವಂಥ ಕೂಗು ಕೇಳಿ ಬರ್ತಾ ಇದೆ. ಅಸಮಾಧಾನಗೊಂಡಿದ್ದಾರೆ. ಇದೇ ರೀತಿ ಕೊಟ್ಟಂತ ಸ್ಥಾನವನ್ನ ಮುಂದುವರಿಸಿಕೊಂಡು ಹೋಗದೇ ಇದ್ರೆ ಬಹಳ ದೊಡ್ಡ ಮಟ್ಟಿಗೆ ಸರ್ಕಾರಕ್ಕೆ ಡ್ಯಾಮೇಜ್ ಆಗತ್ತೆ. ಜೊತೆಗೆ ಮುಂದೆ ಬರುವಂತ ಎಲೆಕ್ಷನ್ಗೂ ಕೂಡ ಇದು ಬಹಳ ದೊಡ್ಡ ಮಟ್ಟಿಗೆ ಪೆಟ್ಟು ಕೊಡಬಹುದು. ಹಾಗಾಗಿ ಟಿಬಿ ಜಯಚಂದ್ರ ಅವರ ಅಸಮಾಧಾನವನ್ನ ಯಾವ ರೀತಿ ತಣಿಸತ್ತೆ ಅನ್ನೋದು ಪ್ರಶ್ನೆ.